ನಮಸ್ಕಾರ. ನಾನು ಶಿವಾನಂದ ಅಣಜಿ ಅಂತ 24x7 ಕರ್ನಾಟಕ.com ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಗುಲ್ಬರ್ಗಾ ಜಿಲ್ಲೆಯ ಶ್ರೀನಿವಾಸ ರೆಡ್ಡಿ ಗ್ರಾಮ ಪಂಚಾಯತಿಯಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವರ ಒಟ್ಟಾರೆ ಕನಸುಗಳೇನು, ಮತ್ತೆ ಅವರು ಕೈಗೊಂಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳೇನು, ಮತ್ತೆ ಮುಂದೆ ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ, ಒಟ್ಟಾರೆಯಾಗಿ ಅವರ ಸಮಗ್ರ ಮಾಹಿತಿಯನ್ನು, ಅವರ ಪರಿಚಯವನ್ನ ಈಗ ನಾವು ಅವರಿಂದಲೇ ಪಡೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಆನಂದಾಳೆ. ಸರ್, ತಾವು ಯಾವ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಿ ಸರ್? ಶ್ರೀನಿವಾಸ ರೆಡ್ಡಿ ಗ್ರಾಮ ಪಂಚಾಯತ್. ಸರ್, ತಾವು ಒಟ್ಟು ಪಡೆದಂಥ ಮತಗಳು ಎಷ್ಟು ಸರ್? 356. ಅಂದರೆ ಲೀಡ್ ಮತಗಳೆಷ್ಟು ಸರ್? 50 ಮತಗಳು ಸರ್. ಸರ್, ತಾವು ಚುನಾಯಿತರಾದ್ಮೇಲೆ ತಾವು ಯಾವ ಕೆಲಸಕ್ಕೆ ಮೊದಲೇ ಆದ್ಯತೆಯನ್ನು ಕೊಟ್ಟಿದ್ದೀರಿ ಸರ್? ನಾವೆಲ್ಲ ಜನರ ಕೆಲಸ ಸಲುವಾಗಿ ಆದ್ಯತೆ ಕೊಟ್ಟಿದ್ವಿ. ಎಲ್ಲ ಜನರ ಕೆಲಸ. ಸರ್, ಏನೇನು ಕೆಲಸ ಕಾರ್ಯಗಳನ್ನ ತಾವು ಕೈಗೊಂಡಿರಿ ಸರ್? ಡ್ರೈನೇಜ್, ರಸ್ತೆ, ಕುಡಿಯುವ ನೀರು ಮತ್ತು ಆಶ್ರಯ ಯೋಜನೆ ಮನೆ, ಇಂದಿರಾವಾಸ, ಬಸವ ಇಂದಿರಾವಾಸ ಮನೆ ಅವಕ್ಕೆಲ್ಲ ಆಗುತ್ತೆ ಸರ್. ಅಂದರೆ ಭಾಳ ಸಂತೋಷ ಸರ್, ಯಾಕಂದರೆ ತಾವು ಜನರ ಮೂಲಭೂತ ಸಮಸ್ಯೆಗಳಿಂದ ಅವುಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡಿದೆ ಸರ್. ಇನ್ನೂ ತಮಗಿನ್ನೂ 2 ವರ್ಷ ಅವಧಿ ಇದೆ. ಇನ್ನೂ ಏನೇನು ಕೆಲಸಗಳು ಮಾಡಬೇಕು ಅಂತ ತಮ್ಮ ಆಲೋಚನೆ ಇದೆ ಸರ್? ಅದೇ ಒಳ್ಳೆ ನೀರಿಂದು, ಕರೆಂಟ್, ಲೈಟಿಂದು ಸಮಸ್ಯೆಗಳು, ಉದ್ಯೋಗ ಖಾತೆ ರೈತರದು ಹೊಲಗಳಲ್ಲಿ ಅವೆಲ್ಲ ಮುಂದೆ ಮಾಡ್ಬೇಕಂತ ವಿಚಾರ. ಸೊ ಉದ್ಯೋಗ ಖಾತ್ರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಜನರದೆಲ್ಲ ರೈತರ ಕೆಲಸಗಳು ಮಾಡಬೇಕು ಅನ್ನೋಂಥ ಆಲೋಚನೆ ಸರ್. ಈಗ ನಿಮ್ಮ ಹಾಗೆ ಇನ್ನೂ ಅನೇಕ ಜನ ಚುನಾಯಿತ ಸದಸ್ಯರು ಪಂಚಾಯತಿಗೆ ಆಯ್ಕೆಯಾಗಿ ಬಂದಿದ್ದಾರೆ. ಸೊ ಅವ್ರ ಮಧ್ಯೆ ಮತ್ತು ತಮ್ಮ ಮಧ್ಯೆ ಹೇಗೆ ಸಂಬಂಧ ಇದೆ ಸರ್? ಒಳ್ಳೆಯ ಸಂಬಂಧ ಇದೆ. ಅಧಿಕಾರಿ ವರ್ಗದಿಂದ ಹೇಗೆ ತಮಗೆ ಬೆಂಬಲ ಇದೆ ಸರ್? ಅಧಿಕಾರಿಗಳು ಬಹಳ ಒಳ್ಳೆಯ, ಅಂದ್ರೆ ಒಳ್ಳೆ ರೀತಿಯಿಂದ ತಮಗೆಲ್ಲ ಸಹಕಾರ ಕೊಡ್ತಾರೆ. ತಾವೇನೇ ಹೇಳಿದ್ರು ಕೂಡ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ. PDO ಅಲ್ಲಿ, ಸೆಕ್ರೆಟರಿ, ನಮ್ಮ ಬಿಲ್ ಕಲೆಕ್ಟರ್, ನಮ್ಮ ಸಿಬ್ಬಂದಿ, ಟೋಟಲ್ ನಮ್ಮ ಪಂಚಾಯತ್ ಸಿಬ್ಬಂದಿ ಎಲ್ಲ ಒಳ್ಳೆ ಸಹಕಾರ ಕೊಡ್ತಾರೆ ಸರ್. ಈಗ ಒಂದು ಪ್ರಮುಖವಾಗಿ ಇದೇನು ಅಂದರೆ ಸರ್, ರಾಜಕೀಯ ಅಂದರೆ ತಮ್ಮ ದೃಷ್ಟಿಯೊಳಗೆ ಏನು ಸರ್, ಮತ್ತು ತಾವು ಯಾಕೆ ರಾಜಕೀಯವನ್ನು ಪ್ರವೇಶ ಮಾಡಿದ್ರಿ ಸರ್? ರಾಜಕೀಯದಲ್ಲಿ ಜನಸೇವೆ ಮಾಡಬೇಕು, ಜನರ ಮಧ್ಯದಲ್ಲಿ ಇರಬೇಕು, ಜನರ ಕಷ್ಟ ದುಃಖಗಳನ್ನು ನೋಡ್ಬೇಕಂತ ರಾಜಕೀಯದಲ್ಲಿ ಸೇವೆ. ಬಹಳ ಸಂತೋಷ ಸರ್. ಸರ್, ಒಂದು ಯಾವುದೇ ವ್ಯಕ್ತಿ ರಾಜಕೀಯವಾಗಿ ಬೆಳಿಬೇಕು ಅಂದರೆ ಅವ್ರಿಗೆ ಹಿನ್ನೆಲೆಯಾಗಿ ಒಬ್ಬ ರಾಜಕೀಯ ಗುರುಗಳು ಅಂತ ಇರ್ತಾರೆ ಸರ್. ತಾವು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ತಮ್ಮ ಗುರು ಅಂತ ಯಾರನ್ನಾದ್ರೂ ಗುರುತಿಸ್ಲಿಕ್ಕೆ ಇಷ್ಟಪಡ್ತೀರಾ? ನನಗೆ ರಾಜಕೀಯ ಗುರುಗಳು ಇವರು ಅಂತ. ನಮ್ಮ ರಾಜಕೀಯ ಗುರುಗಳು ಸಂಗಯ್ಯ ಸ್ವಾಮಿ ಹಿರೇಮಠ. ಸಂಗಯ್ಯ ಸ್ವಾಮಿ ಹಿರೇಮಠ. ನಮ್ಮ ಸೋದರ ಸಂತೋಷ್ ಆಳೆ ಅಂತಿದ್ದಾರೆ, ಇನ್ನೊಬ್ಬ ಸೋದರ ಮೈನೋದಿನ ಕಲ್ಯಾಣಿ ಅಂತ ಇದ್ದಾರೆ. ಅವರೆಲ್ಲರೂ ಭಾಳ ಒಳ್ಳೆಯ ಸಪೋರ್ಟ್ ಮಾಡ್ತಾರೆ. ಸರಿ ಸರಿ. ಯಾಕಂದ್ರೆ ಯಾವುದೇ ಒಬ್ಬ ನಾಯಕನಿಗೆ ಬೆಳಿಬೇಕಾದ್ರೆ ಜನರ ಬೆಂಬಲ ಮತ್ತು ಕುಟುಂಬದ ಬೆಂಬಲ ಭಾಳ ಅಗತ್ಯ ಆಗುತ್ತೆ ಸರ್. ಸರ್, ಈಗ ತಾವು ಇಷ್ಟು ವರ್ಷ ಚುನಾಯಿತರಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ ಮೇಲೆ ಸರಿ ಈಗ ಏನು ಅನಿಸುತ್ತೆ ತಮಗೆ? ಜನರ ಬೆಂಬಲ ಮತ್ತು ಕುಟುಂಬದ ಬೆಂಬಲ ಹೇಗೆ ಅನಿಸ್ತದೆ ಸರ್ ತಮಗೆ? ಒಳ್ಳೆ ಕುಟುಂಬದವರೆಲ್ಲರೂ ಒಳ್ಳೆ ಇದ್ದಾರೆ, ಎಲ್ಲ ಬೆಂಬಲ ಕೊಡ್ತಾರೆ, ಜನರು ಭಾಳ ಒಳ್ಳೆ ಇದ್ದಾರೆ. ನಮ್ಮ ಊರಿನಲ್ಲಿ ನಮ್ಮ ಪಂಚಾಯತ್ ಟೋಟಲ್ ನಮ್ಮ ಪಂಚಾಯತ್ ಎಲ್ಲ ಸಹಕಾರ ಸರ್. ತಾವು ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಪ್ರೋತ್ಸಾಹ ಮಾಡ್ತಾರೆ. ಭಾಳ ಒಳ್ಳೆ ಪ್ರೋತ್ಸಾಹ ಮಾಡಿ ಸರ್. ಭಾಳ ಸಂತೋಷ ಸರ್. ಇದೇ ರೀತಿಯಾಗಿ ತಮ್ಮ ರಾಜಕೀಯ ಜೀವನ ಇನ್ನೂ ಉನ್ನತವಾಗಿ ಬೆಳೀಲಿ. ತಾವು ಸಮಯನ ಕಟ್ಟಿಕೊಂಡು ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡಿದ್ದಕ್ಕಾಗಿ ನಾವು ತಮಗೆ ಅಭಿನಂದನೆ ಸಲ್ಲಿಸ್ತೇವೆ ಸರ್.